ಅಲಾಗುರು ಈ ಟೀಸರ್ ಬಗ್ಗೆ ಏನು ಹೇಳಬೇಕು ಅಂತ 1 ನಿಮಿಷ 55 ಸೆಕೆಂಡ್ ಇರುವಂತಹ ಟಾಕ್ಸಿಕ್ ಟೀಸರ್ ಈಗ ತಾನೇ ಬಿಡುಗಡೆಯಾಗಿದೆ. ಈ ಸಲ ಯುದ್ಧನೇ ಬೇರೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಟೀಸರಲ್ಲಿ ಒಂದು ರೀತಿಯ ಕನ್ನಡ ಇಂಡಸ್ಟ್ರಿಗೆ ಈ ರೀತಿಯಾದ ಒಂದು ಸಿನಿಮಾ ಬೇಕಿತ್ತು. ಆಲ್ರೆಡಿ KGF, ಕಾಂತಾರದಂತಹ ಸಿನಿಮಾಗಳನ್ನ ನಾವು ನೋಡಿದ್ದೀವಿ. ಆದರೆ ಈ ರೀತಿಯ ಸಿನಿಮಾ, ಒಂದು ಟಾಕ್ಸಿಕ್ ಅನ್ನೋ ಸಿನಿಮಾ ಬೇಕಿತ್ತು. ಗಿವ್ ಅಪ್ ರಾಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲ ರಾಯ ಗಿವ್ ಅಪ್ ಮಾಡು ಅಂತ ಹೇಳಿದಾಗ, ಇಲ್ಲ ಇನ್ಮೇಲೆ ಆಟ ಶುರು, ಈ ಸಲ ಯುದ್ಧ ಬೇರೆ ರೀತಿಯೇ ಇದೆ ಅಂತೇಳ್ಬಿಟ್ಟು ಟಾಕ್ಸಿಕ್ಕಲ್ಲಿ ಆ ವಿಜುವಲ್ಗಳು, ಆ ಬ್ಯಾಕ್ಗ್ರೌಂಡ್ ವಾಯ್ಸು, ಆ ಒಂದು ಸಿಗರೇಟ್ ಸೇದುವಂಥ ಲುಕ್ಕು, ಯಶ್ ಲುಕ್ಕು, ಅದರಲ್ಲೂ ಕೂಡ ಒಂದು ಕಣ್ಣಲ್ಲಿ ನೋಡ್ಬೋದು. ನೀವು ಯಾವ ರೀತಿ ನೋಡ್ತಾ ಇದ್ದೀರಾ, ಕಣ್ಣಲ್ಲಿ ಒಂದು ಕಿಚ್ಚು ಹತ್ತಾ ಇರುವಂತಹ ಒಂದು ನೋಡ್ತಾ ಇದ್ದೀರಲ್ಲ, ಅದ್ಭುತವಾಗಿದೆ. ಟೀಸರ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲೂ ಏನು ಅಂದರೆ, 1-2 ಗ್ಯಾಂಗ್ಗಳ ನಡುವೆ ನಡೆಯುವಂತಹ ಒಂದು ಸ್ಟೋರಿ ಅಂತ ಅನಿಸುತ್ತೆ. ಅದು ರಾಯಲ್ ಆಗಿರುವಂತಹ ಸ್ಟೋರಿ, ಯಾವುದೋ ಒಂದು ಚಿಕ್ಕ ಪುಟ್ಟ ಗಲ್ಲಿಲಿ ನಡೆಯುವಂತಹ ಸ್ಟೋರಿ ಅಲ್ಲ, ರಾಯಲ್ ಆಗಿ ನಡೆಯುವಂತಹ ರಾಯಲ್ ಸ್ಟಾರ್, ಅದೇ ರೀತಿ ರಾಕಿಂಗ್ ಸ್ಟಾರ್ ಯಶ್ ಅವರು ನಟನೆಯ ಬಹು ಭಾಷಾ ಚಿತ್ರವಾಗಿ ಬರುವಂತಹ ಒಂದು ಈ ಸಿನಿಮಾ ಒಂದು ಸೀನ್ ಇದೆ. ಅದೇ ರೀತಿ ಲಾಸ್ಟ್ ಟೈಮು ನೀವು ಒಂದು ಟೀಸರ್ ಬಿಟ್ಟಾಗ ಕೆಲವು ವಿವಾದಗಳಕ್ಕೂ ಏಡಾಗಿತ್ತು. ಅದೇ ರೀತಿಯ ಒಂದು ಚಿಕ್ಕ ಕ್ಲಿಪ್ನ ಅದರಲ್ಲಿ ಯೂಸ್ ಮಾಡಿದ್ದಾರೆ, ಜಾಸ್ತಿ ಏನು ಯೂಸ್ ಮಾಡಿಲ್ಲ. ಅದರಲ್ಲೂ ಕೂಡ ಒಂದು ಮಾತನ್ನು ಹೇಳ್ತಾರೆ ಯಶ್ ಅವರು, ಪಕ್ಕಿನ್ ಮ್ಯಾನಸ್ ಅಂತ ಹೇಳ್ಬಿಟ್ಟು, ಐ ಆಮ್ ಹೋಮ್ ಡ್ಯಾಡಿ. ಇನ್ನೊಂದು ನೀವು ಈ ಲುಕ್ನ ನೋಡ್ತಾ ಇದ್ರಲ್ಲ, ಈ ಲುಕ್ಕಲ್ಲಿ ಒಂದು ಯಂಗ್ ಎನರ್ಜೆಟಿಕ್ ಲುಕ್ ಅಂತಲೇ ಹೇಳ್ಬೋದು. ಇದು ಅಂದರೆ ಸಣ್ಣ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಡಬಲ್ ಸೈಡ್ ಅಥವಾ ಇರ್ಬೋದು ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ. ಯಾಕಪ್ಪ ಅಂದರೆ ನೋಡಿ, ಈ ಲುಕ್ಕಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಈ ಲುಕ್ ಬಂದ್ಬಿಟ್ಟು ಒಂದು ಮುಗ್ಧ ಹುಡುಗ, ಒಂದು 20-25 ವರ್ಷ ಇರುವಂತಹ ಹುಡುಗನ ಕಥೆನ ಅಲ್ಲಿಗೆ ಕನೆಕ್ಟ್ ಮಾಡುವಂತಹ ಡಬಲ್ ಸೈಡಲ್ಲಿ ಇರ್ಬೋದು ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ. ಅಲ್ಟಿಮೇಟ್ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಹೇಳಂಗೆ ಇಲ್ಲ. ಅದು ಆ ಗನ್ ಸೌಂಡ್ಗಳು, ಆ ಹೊಡೆಯುವಂಥ ಸೌಂಡ್ಗಳು, ಎಫೆಕ್ಟ್ಗಳು, ಅಬ್ಬಬ್ಬಬ್ಬಬ್ಬಾ, ಇಡೀ ಕನ್ನಡ ಚಿತ್ರರಂಗ ಅಲ್ಲ, ಇಡೀ ದೇಶದ ಚಿತ್ರರಂಗನೇ ವಾಪಸ್ ತಿರುಗಿ ನೋಡುವಂತಹ ಸಿನಿಮಾ. ಯಾವುದೋ ಹೇಳ್ತಾ ಇದ್ರು ಲಾಸ್ಟ್ ಟೈಮ್ ಟೀಸರ್ ನೋಡ್ಬಿಟ್ಟು ಹೇಳ್ತಾಯಿದ್ರು, ಅದೇನು ಒಂದು ಸೀನ್ ಇತ್ತಲ್ಲ, ಅದು ನೋಡ್ಬಿಟ್ಟು ಹೇಳ್ತಾಯಿದ್ರು, ಇಲ್ಲ ಹಾಲಿವುಡ್ ರೇಂಜ್ಗಿದೆ, ಬಾಲಿವುಡ್ ರೇಂಜ್ಗಿದೆ ಅಂತ. ಬಾಲಿವುಡ್ ರೇಂಜ್ಗೆಲ್ಲ ಅದನ್ನು ಮೀರಿಸುವಂತಹ ರೇಂಜ್ಗೆ ಆದಷ್ಟು ಬೇಗ ಬರ್ತಾಯಿದೆ ಅಂತ ಅನ್ನೋದು. ಇದೇ ಮುಂದಿನ ತಿಂಗಳು ಮಾರ್ಚ್ 19ನೇ ತಾರೀಕು ಬರ್ತಾಯಿದೆ. ವೇಟಿಂಗ್. ಅದ್ರ ಜೊತೆಗೆ ಟೀಸರ್ ನೋಡಿದಾಗ ನಿಮಗೆ ಏನು ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ಹೇಳ್ದು. ಒಂದು ರಾಯಲ್ ಆಗಿರುವಂತಹ ಸಿನಿಮಾನ ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ನನಗನ್ನಿಸ್ತು. ನಿನ್ನೆಯಿಂದನೂ ನಾನು ಕಾಯ್ಕೊಂಡು ಕೂತ್ಕೊಂಡಿದ್ದೆ. ಬಟ್ ಆ ಸಿನಿಮಾ ಬಗ್ಗೆ ವಿಮರ್ಶೆ ಮಾಡಿ, ಟೀಸರ್ ಬಗ್ಗೆ ವಿಮರ್ಶೆ ಮಾಡುವಂತಹ ಅಷ್ಟೊಂದೇನು ನಾವು ಇದಲ್ಲ. ಬಟ್ ಆದರೂ ಕೂಡ ಟೀಸರ್ ನೋಡಿದಾಗ ಒಬ್ಬ ಫ್ಯಾನ್ ಆಗಿ ಹೇಗಿತ್ತು, ರಾಕಿಂಗ್ ಸ್ಟಾರ್ ಯಶ್ ಅವರ ಬೆಳೆದು ಬಂದ ರೀತಿನ ನಾವು ಕೂಡ ನೋಡಿದ್ದೀವಿ. ಹಳೆಯ ಸಿನಿಮಾಗಳಿಂದ ಮೊಗ್ಗಿನ ಮನಸ್ಸಿಂದನೂ ಇಲ್ಲಿ ಟಾಕ್ಸಿಕ್ವರೆಗೂ ಅವರ ಸಿನಿಮಾಗಳನ್ನ ನೋಡ್ತಾ ಇದ್ವಿ. ಒಂದು ಸ್ಟೆಪ್ ಮೇಲೇನಿದ್ದಾರೆ ಅಂತ ಹೇಳ್ಬೋದು. ಒಂದು ಸ್ಟೆಪ್ ಆದಮೇಲೆ ಒಂದು ಆದಮೇಲೆ ಒಂದು ಸ್ಟೆಪ್ಪು. ಅದೇ ರೀತಿ KGF ಫಸ್ಟು ಸೆಕೆಂಡು ಆದಮೇಲಂತೂ ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಟಾಕ್ಸಿಕ್ ಆದಷ್ಟು ಬೇಗ ಟಾಕ್ಸಿಕ್ ಬರುತ್ತೆ. ಟಾಕ್ಸಿಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೇ ರೀತಿ ಅವ್ರ ಬಾಡಿ ಬಗ್ಗೆ ಹೇಳಬೇಕು ಅಂದರೆ, ಯಪ್ಪ ಅಲ್ಟಿಮೇಟಾಗಿ ಬಾಡಿನ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ನೋಡಿ, ಈ ಸೀನಲ್ಲಿ ಇದೇನಿದೆಯಲ್ಲ, ಇದರಲ್ಲಿ ಬಾಡಿ ಕಾಣಿಸ್ತಾ ಇಲ್ಲ, ಯಾವುದೋ ಮಾಲೆಗಳನ್ನ ಹಾಕ್ಕೊಂಡಿದ್ದಾರೆ. ಒಂದು ರೀತಿ ಡಿಫ್ರೆಂಟ್ ಆಗಿರೋ ಶೇಡ್ ಇದೆ ಅಂತಲೇ ಹೇಳ್ಬೋದು. ಇದು ಯಂಗ್ ಆ್ಯಂಡ್ ಎನರ್ಜಿಟಿಕ್ಕು. ಅದೇ ರೀತಿ ಕಿವಿಯಲ್ಲಿ ಏನೋ ಓಲೆ ಹಾಕೊಂಡಿರೋ ಥರ ಇದೆ. ನೋಡೋಣ, 19ನೇ ತಾರೀಕು ಮಾರ್ಚ್ 19 ನಾವು ನೀವು ಕಾಯ್ತಾ ಇದ್ದೀವಿ. ಮತ್ತು ಮುಂದಿನ ಹಿಡಿದು ಸಿಗೋಣ. ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ.